ಹೊಳೆ 2 ಭಾಗ ಆಯಿತು. ಯೊರ್ದನ್ ಹೊಳೆಯಲ್ಲಿ ಇಬ್ಬರು ದಾಟ್ಕೊಂಡು ಹೋದ್ರು. ದಾಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲೀಷನಿಗೆ 4ನೇ ಸಾರಿ ಕೇಳ್ತಾನೆ, 4th ಟೈಮ್ ಕೇಳ್ತಾನೆ, ಎಲೀಷಾ, ನಾನು ಹೋಗೋಕ್ಕಿಂತ ಮುಂಚಿತವಾಗಿ ನಿನಗೇನಾದ್ರೂ ಮಾಡ್ಬೇಕಂತ ನೀನು ಬಯಸ್ತೀಯಾ? ನಿನ್ಗೇನಾದ್ರೂ ಬೇಕಾ? ನಾನು ಹೋಗ್ತಾ ಇದ್ದೀನಿ, ಹೋಗಿನ ಮುಂಚೆ ನಿನ್ಗೇನಾದ್ರೂ ಬೇಕಾ? ಸೊ ಎಲೀಷನ್ ಏನ್ ಮಾಡ್ತಾನೆ, ಎಲಿಯನಿಗೆ ಕೇಳ್ತಾನೆ, ಎಸ್, ನನಗೆ ಬೇಕು. ಏನ್ ಬೇಕು? ನಿನ್ನ ಆತ್ಮದಲ್ಲಿ ನನಗೆ 2ರಷ್ಟು ಆತ್ಮ ನಾನು. ಬೈಬಲ್ನಲ್ಲಿ ದುರ್ಲಭವಾದದ್ದನ್ನ ನೀನು ಆರಿಸಿಕೊಂಡಿ ಅಂತಿದೆ. ಅಂದ್ರೆ ಕಠಿಣವಾದದ್ದನ್ನ ನೀನು ಬಯಸಿದಿ. ಕಠಿಣವಾದದ್ದನ್ನ ನೀನು ಹಾಗಾದ್ರೆ ಎಲಿಯನ ಮೇಲಿದ್ದಂತ ಅಭಿಷೇಕ ಎಲೀಷನಿಗೆ ಬರೋದು ಬಹಳ ಕಠಿಣ ಅಂತೆ. ಎಲಿಯನ ಹೇಳ್ತಾನೆ, ನೀನು ಬಹಳ ಕಠಿಣವಾದದ್ದನ್ನ ಆರಿಸ್ಕೊಂಡಿದ್ದೀನಿ ನೀನು. ಯಾವುದು? ಬಹಳ ಕಠಿಣ, ಇದು ಆಗಲ್ಲ, ಇದು ಸಿಕ್ಕಲ್ಲ. ಇದು ಯಾವಾಗ ನೀನು ಆತ್ಮಿಕ ಜೀವಿತದಲ್ಲಿ ಈ 3 ಹಂತಗಳನ್ನ ದಾಟ್ತೀಯಲ್ಲ, ಕಠಿಣವಾದದ್ದು ಸುಲಭವನ್ನಾಗಿ ದೇವರು ಮಾಡ್ತಾನೆ. ಆಮೇಲೆ ನಿನ್ನ ಜೀವಿತದಲ್ಲಿ ಯಾವಾಗ ನಿನಗೆ ಕಠಿಣವಾದದ್ದು ಅಂತ ಪರಿಸ್ಥಿತಿಗಳು ಬಂದಾಗ್ಲೂ ಕೂಡ ದೇವರು ಅದನ್ನ ಈಸಿಯಾಗಿ ದೇವರು ಮಾಡ್ತಾನೆ. ಯಾವಾಗ ಸುಲಭವಾದದ್ದನ್ನಾಗಿ ದೇವರ ಜೀವಿತದಲ್ಲಿ ಮಾಡಿ ಕೊಡ್ತಾನಲ್ಲ, ಆ ಸುಲಭವಾದದ್ದನ್ನ ಮತ್ತೆ ಕಠಿಣವಾದದ್ದನ್ನ ಜಯಿಸುವಂತೆ ಮಾಡ್ತಾನೆ.